ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಶಿವಮೂರ್ತಿಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಇವತ್ತು ನಡೆದಂತಹ ಸೆಕೆಂಡ್ PUC ಕೆಮಿಸ್ಟ್ರಿ ಕ್ವಶನ್ ಪೇಪರ್ಗೆ ಸರಿಯಾದ ಉತ್ತರವನ್ನು ನೋಡ್ತಾ ಹೋಗೋಣ. ನೀವು ಗಮನಿಸ್ಬೋದು, ನಾನು ಏನು ನಿಮಗೆ ಸೆಕ್ಷನ್ ವೈಸ್ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೆ. 2 ಮಾರ್ಕ್ಸ್ ಆಗಿರ್ಬೋದು, 5 ಮಾರ್ಕ್ಸ್ ಆಗಿರ್ಬೋದು, ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಆಲ್ಮೋಸ್ಟ್ ಎಲ್ಲ ಅದೇ ಕ್ವಶನ್ಸ್ ಬಂದಿದೆ. ಯಾರ್ಯಾರೆಲ್ಲ ಎಷ್ಟೆಷ್ಟು ಸ್ಕೋರ್ ಮಾಡಿದ್ದೀರಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇವತ್ತಿನ ಕ್ವಶನ್ ಪೇಪರ್ಗೆ ಸರಿಯಾದ ಉತ್ತರವನ್ನು ನೋಡ್ತಾ ಹೋಗೋಣ. ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ವಿಟಮಿನ್ಸ್, ಇದಕ್ಕೆ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಮೋಸ್ಟ್ ಆಫ್ ದ ವಿಟಮಿನ್ಸ್ ಕಂಟೈನ್ ಅಮಿನೋ ಗ್ರೂಪ್ಸ್. Second question, compare in a nitrogen gas is an example of, ಇದಕ್ಕೆ ಆಪ್ಷನ್ ಸಿ gaseous solution. ಮೂರನೇ question, which of the following is a not subdivision of structural isomerism? Option D, geometrical isomerism. Fourth question, cumin hydroperoxide and hydrolysis with a dilute acid gives option C, phenol and acetone. Fifth question, an example for the pseudo first order reaction is option C, inversion of cane sugar. Fifth question sixth question ನೋಡ್ತಾ ಹೋಗೋಣ. The hybridization of N atom in a trimethyl amine is option A, sp3. Seventh question, the IUPAC name, ಅದಕ್ಕೆ option C is the right answer, 3-bromobutanol. ಏಯ್ತ್ ಕ್ವಶನ್, ಸೆಲೆಕ್ಟ್ ನಾನ್ ಸೆಮಿಕಂಡಕ್ಟರ್ ಫ್ರಮ್ ದ ಫಾಲೋಯಿಂಗ್ ಅಂತ ಇದೆ. ಏಯ್ತ್ ಒಂದಿಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತೆ, ಗ್ಯಾಲಿಯಂ ಆರ್ಸೆನೈಡ್, ಆಪ್ಷನ್ ಸಿ. ನೈನ್ತ್ ಕ್ವಶನ್ನಿಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಡಿ ಆಗಿರುತ್ತೆ. 10th ಕ್ವಶನ್, ದ ಸ್ಟ್ರಕ್ಚರ್ ಆಫ್ ಪೆಂಟಾಕಾರ್ಬಾಕ್ಸಿಲಿಕ್ ಈಸ್ 10th ಕ್ವಶನ್ನಿಗೆ ಆಪ್ಷನ್ ಬಿ. 11th ಕ್ವಶನ್ನಿಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತೆ. ಹಾಗೆ 12th ಕ್ವಶನ್ನಿಗೆ ಸರಿಯಾದ ಉತ್ತರ ನಿಮಗೆ ಆಪ್ಷನ್ ಬಿ ಆಗಿರುತ್ತೆ. 13th ಕ್ವಶನ್ನಿಗೆ ಇಲ್ಲಿ ನಿಮಗೆ 13th ಕ್ವಶನ್ಗೆ ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತೆ. ಹಾಗೆ 14th ಕ್ವಶನ್ಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತೆ. 15th ಕ್ವಶನ್ಗೆ ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ನ ನೋಡ್ತಾ ಹೋಗೋಣ. ಅರೆನೆಸ್ ಫ್ಯಾಕ್ಟರ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಅ ಪ್ರೀ ಎಕ್ಸ್ಪೋನೆನ್ಷಿಯಲ್ ಫ್ಯಾಕ್ಟರ್. ಪ್ಯಾರಾಮ್ಯಾಗ್ನೆಟಿಸಮ್ ಅರೈಸ್ ಫ್ರಮ್ ದ ಪ್ರೆಸೆನ್ಸ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ಡ್ಯಾಶ್ ಈಸ್ ಒನ್ ಆಫ್ ದ ಮೋಸ್ಟ್ ಕಾಮನ್ ಫೆರಾನ್ ಇನ್ ಇಂಡಸ್ಟ್ರಿಯಲ್ ಯೂಸ್. Cl2F2. The electrolytic attack of H3O on alkyne forms ಕಾರ್ಬೋಕೆನೇಷನ್. 20th ಕ್ವಶನ್ನಿಗೆ ದ ಹಾರ್ಮೋನ್ 20th ಕ್ವಶನ್ಗೆ ಸರಿಯಾದ ಉತ್ತರ ಕಾರ್ಬೋಹೈಡ್ರೇಟ್ಸ್ ಆಗಿರುತ್ತೆ. ಐ ಹೋಪ್ ಇನ್ನು 2 ಮಾರ್ಕ್ಸ್ ಸೆಷನಲ್ಲಿ ನೋಡಿ ಎಕ್ಸ್ಪ್ಲೈನ್ ವಾಟ್ಸ್ ರಿಯಾಕ್ಷನ್ ವಿತ್ ಸೂಟಬಲ್ ಕೆಮಿಕಲ್ ರಿಯಾಕ್ಷನ್ ನಾನು ಹೇಳಿರೋಂಥದ್ದು, ಮೊಲಾಲಿಟಿ ಇದ್ರದ್ದು, ಟೆಂಪರೇಚರ್ ಎಫೆಕ್ಟ್ ಈ ಕ್ವಶನ್ ಕೂಡ ನಾನು ಹೇಳಿದ್ದೆ. ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಈ ಕ್ವಶನ್ ಕೂಡ ಬಂದಿದೆ. ಇಂಟೆಸ್ಟೈನಲ್ ಕಾಂಪೌಂಡ್ಸು ಕ್ಯಾರೆಕ್ಟರಿಸ್ಟಿಕ್ಸು ಬರೀಬೇಕು. ವೈಲ್ ಸಪ್ರೇಟಿಂಗ್ ಎ ಮಿಕ್ಸ್ಚರ್ ಈ ಕ್ವಶನ್ ಕೂಡ ಬಂದಿದೆ. ಇನ್ನು 3 ಮಾರ್ಕ್ಸ್ ಸೆಷನ್ನಿಗೆ ನೀವು ಇಲ್ಲಿ ಬಂದರೆ ಸ್ಟೇಟ್ ಎನಿ 3 ಪಾಸ್ಟುಲೇಟ್ಸ್ ಆಫ್ ಫರ್ನಸ್ ಥಿಯರಿ ಈ ಕ್ವಶನ್ ಕೂಡ ನಾನು ಹೇಳಿದೆ. ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್ ನೋಡಿ, K2CrO2 ಹೇಳಿದೆ ನಾನು, ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ಬಂದಿದೆ. ಇದರಲ್ಲಿ 3 ಅಟೆಂಡ್ ಮಾಡಬೇಕು. ಲ್ಯಾಂಟಿನೈಟ್ ಕಾಂಟ್ರಾಕ್ಷನ್ ಆ ಕ್ವಶನ್ ಕೂಡ ಬಂದಿದೆ. ಐ ಹೋಪ್ ಎಲ್ಲ ಕೂಡ ಅಟೆಂಡ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಅದೇ ಇದರಲ್ಲಿ 3 ಮಾರ್ಕ್ಸ್ ಸೆಷನಲ್ಲಿ ಡ್ರಾ ಆ್ಯನ್ ಇಂಟಿಗ್ರೇಟೆಡ್ ರೇಟ್ ಈಕ್ವೇಷನ್ ಡಿರೈವ್ ಮಾಡಬೇಕು. ಡಿರೈವೇಷನ್, ರೈಟ್ ದ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಸೆಲ್ ಪ್ರೆಸೆಂಟೇಷನ್, SH ಇದು ನಾನು ಹೇಳಿದೆ. ಡಿಫೈನ್ ಅಜಿಯೋಟ್ರೋಪ್ಸು ಮತ್ತು ಟೈಪ್ಸ್ ಆಫ್ ಅಜಿಯೋಟ್ರೋಪ್ಸ್. ನಮ್ಮ ವಿಡಿಯೋ ನಿಮಗೆ ಅನುಕೂಲ ಆಯಿತು ಅಂತ ಅನ್ಕೋತೀನಿ. ಮತ್ತು SN2 ಮೆಕ್ಯಾನಿಸಮ್ ಕೇಳ್ತಾರೆ ಅಂತ ಹೇಳಿದೆ ನೋಡಿ, ಕೇಳಿದ್ದಾರೆ. ವಾಟ್ ಈಸ್ ಸೆರಾಮಿಕ್ ಮಿಕ್ಸ್ಚರ್ ಇದು ಕೂಡ ಬಂದಿದೆ. ಯಾರ್ಯಾರೆಲ್ಲ ಎಷ್ಟೆಷ್ಟು ಸ್ಕೋರ್ ಮಾಡಿದ್ದೀರಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನ್ಯೂಮರಿಕಲ್ ಪ್ರಾಬ್ಲಮ್ಸ್ದು ನಾನು ಅಪ್ಲೋಡ್ ಮಾಡ್ತೀನಿ. ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಕೂಡ ನಾವು ಏನು ಕೊಟ್ಟಿದ್ವಿ ಅದೇ ಕ್ವಶನ್ಸ್ ಬಂದಿದೆ. ಬಂದಿತ್ತೋ ಬಂದಿಲ್ವೋ, ನಿಮಗೆ ವಿಡಿಯೋ ಅನುಕೂಲ ಆಯಿತೋ ಇಲ್ವೋ ಅನ್ನೋದನ್ನ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೆಕ್ಸ್ಟ್ ನಿಮಗೆ ಯಾವ ಸಬ್ಜೆಕ್ಟು ವಿಡಿಯೋ ಬೇಕೋ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಆದಷ್ಟು ಬೇಗ ನಾನು ಅಪ್ಲೋಡ್ ಮಾಡ್ತೀನಿ. ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆಲ್ಲ ವೀಡಿಯೋಸ್ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಯಾರೆಲ್ಲ ಸಪೋರ್ಟ್ ಮಾಡಿದ್ರಿ ಚಾನಲ್ಗೆ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.